Hi all, welcome to my channel. Please like the video and please subscribe to my channel. ಇವತ್ತು ಉತ್ತಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 2 ಕಪ್ ದೋಸಾ ರೈಸ್ನ ತಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪು ಉದ್ದಿನ ಬೇಳೆ, ಮತ್ತು 1 ಟೇಬಲ್ ಸ್ಪೂನು ಮೆಂತ್ಯ, ಮತ್ತು 2 ಟೇಬಲ್ ಸ್ಪೂನ್ ಚನ್ನಾ ದಾಲು, ಮತ್ತು 1/4 ಕಪ್ಪು ಅವಲಕ್ಕಿ. ಇವನ್ನ ನಾನು ಸಪ್ರೇಟಾಗಿ ನೆನೆಸ್ಕೊಂಡಿದ್ದೀನಿ. ದೋಸೆ ಅಕ್ಕಿನ ಸಪ್ರೇಟು, ಉದ್ದಿನ ಬೇಳೆ, ಮೇಥಿ ಸೀಡ್ಸು ಮತ್ತು ಚನ್ನಾ ದಾಳನ್ನ ಒಂದು ಸಪ್ರೇಟಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಅವಲಕ್ಕಿನ ಇನ್ನೇನು ರುಬ್ಬೋದಕ್ಕಿಂತ ಮುಂಚೆ ಒಂದು 5 ನಿಮಿಷ ಮುಂಚೆ ಸಪ್ರೇಟಾಗಿ ನೆನೆಸಿಟ್ಕೊಂಡ್ರೆ ಸಾಕು. ಇನ್ನು ಮಿಕ್ಕಿದೆಲ್ಲ ಒಂದು 6 ಗಂಟೆ ಆದ್ರೂ ನೆನೆಸಿಟ್ಬಿಡಿ. ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ ಥರ ಸಪ್ರೇಟಾಗಿ ರುಬ್ಕೊಂಡ್ರೆ ನುಣ್ಣಗೆ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ನೆನೆಸಿಟ್ಟಿರೋ ಅಕ್ಕಿನ ಒಂದ್ಸಲ ರುಬ್ಬಿ ತೆಗೆದಾಕೊಂಡು ಒಂದು ಪಾತ್ರೆಗೆ ಹಾಕೊಂಬಿಡಿ. ಆಮೇಲೆ ಉದ್ದಿನಬೇಳೆ ಇನ್ನು ಮಿಕ್ಸ್ ಮಾಡಿದೆಲ್ಲ ಐಟಮ್ಸ್ಗಳನ್ನ ಹಾಕಿ ರುಬ್ಕೊಳ್ಳಿ. ಮತ್ತು ಅವಲಕ್ಕಿನೂ ಕೂಡ ಸಪ್ರೇಟಾಗಿ ರುಬ್ಕೊಂಡು ಹಾಕ್ಕೊಂಡು ನಾನು ಉಪ್ಪು ಹಾಕಲ್ಲ, ಬೆಳಗ್ಗೆನೇ ಉಪ್ಪು ಹಾಕೋದು. ಹಾಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ. ಒಂದು 8 ಅವರ್ ಫರ್ಮೆಂಟೇಷನಿಗೆ ಅಂತ ಬಿಟ್ಬಿಡಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಬೆಳಗ್ಗೆ. ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿ. ಮಾಮೂಲಿ ಈ ಥರ ಸೆಟ್ ದೋಸೆ ಥರ ಹಾಕ್ಕೊಂಡು ಅದಕ್ಕೆ ನಿಮ್ಗೆ ಬೇಕಾಗಿರುವಂಥ ತರಕಾರಿಗಳನ್ನು ನೀವು ಹಾಕೋಬೋದು. ನಾನಿಲ್ಲಿ ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ, ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಟೊಮ್ಯಾಟೊನೂ ಹಾಕ್ಕೋಬೋದು, ಕಾಯಿ ತುರಿನೂ ಕೂಡ ಹಾಕ್ಕೋಬೋದು. ನಾನು ಇಷ್ಟೇ ಹಾಕ್ಕೊಂಡು ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದನ್ನು ಕಾಯಿ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತರಕಾರಿ ವೆಜಿಟೇಬಲ್ಸ್ ಆಗೋ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈ ಥರ ದೋಸೆನ ತಿರುವು ಹಾಕಿ ಬೇಯಿಸ್ಕೊಂಡ್ರೆ 2 ಸೈಡ್ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಆವಾಗ ರುಚಿನೂ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿಯಾದ ಉತ್ತಪ್ಪ ರೆಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.